ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೈಡ್ ಡಿಶ್ ಆಗಿ ನಾನು ತೊಂಡೆಕಾಯಿ ಪಲ್ಯನ ತೊಗೊಂಬಂದಿದ್ದೀನಿ. ಈಗಂತೂ ಬಿಸಿಲಿರೋದ್ರಿಂದ ಆದಷ್ಟು ನೀರಿನಂಶ ಇರೋ ತರಕಾರಿಗಳನ್ನ ಉಪಯೋಗ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ತಂಪನ್ನು ತರುತ್ತೆ. ನಾವು ಆದಷ್ಟು ಬೇಸಿಗೆಯ ತಾಪದಿಂದ ತಪ್ಪಿಸ್ಕೊಬೇಕಾದ್ರೆ ನಾವು ಬಳ್ಳಿ ತರಕಾರಿಗಳನ್ನ ಆದಷ್ಟು ಉಪಯೋಗ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಇವತ್ತು ತೊಂಡೆಕಾಯಿ ಪಲ್ಯನ ಯಾವ ರೀತಿ ಸುಲಭವಾಗಿ ಮಾಡೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಅರ್ಧ ಕೆಜಿ ತೊಂಡೆಕಾಯಿನ ಉದ್ದದಾಗಿ ಕಟ್ ಮಾಡಿಬಿಟ್ಟು ನಾನು ಒಂದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಸಣ್ಣದಾಗಿ ಬೇಕಾದ್ರೂ ಕಟ್ ಮಾಡ್ಕೊಬೋದು, ಇಲ್ಲಾಂದರೆ ರೌಂಡಾಗಿ ಬೇಕಾದ್ರೂ ಕಟ್ ಮಾಡ್ಕೊಬೋದು. ನಾನು ಇಲ್ಲಿ 4 ಭಾಗ ಮಾಡ್ಕೊಂಡಿದ್ದೀನಿ. ಒಂದು ತೊಂಡೆಕಾಯಿನ ಬೇಯೋದಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು 2 ಸಲ ಕೂಗಿಸ್ಕೊತೀನಿ. ಇದು ಕೂಗೋದ್ರೊಳಗಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ತೊಂಡೆಕಾಯಿ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ. 2 ಇಲುಕು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ನೋಡಿ ಹೀಗೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈಗೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾನು ಮೊದಲೇ ಹೇಳ್ದಾಗೆ ಈ ಬೇಸಿಗೆ ಕಾಲದಲ್ಲಿ ಬಳ್ಳಿ ತರಕಾರಿಗಳು ಮತ್ತು ಹಣ್ಣುಗಳು ಬಳ್ಳಿಯಿಂದ ಇರುತ್ತಲ್ಲ, ಆ ಹಣ್ಣುಗಳನ್ನ ತಿನ್ನೋದ್ರಿಂದ ನಾವು ಆದಷ್ಟು ಪಿತ್ತನ ಕಡಿಮೆ ಮಾಡ್ಕೊಬೋದು. ಫ್ರೆಂಡ್ಸ್, ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ. ದೊಡ್ಡದಾದರೆ 1 ತೊಗೊಳ್ಳಿ, ಸಣ್ಣದಾದರೆ 2 ಟೊಮೊಟೊನ ಸೇರಿಸ್ಕೊಳ್ಳಿ. ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಹುರ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ. ಬೇಗ ಈರುಳ್ಳಿ ಮತ್ತು ಟೊಮೊಟೊ ಬಾಡೋದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಮೊದಲೇ ನಾನು ತರಕಾರಿ ಬೇಯಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ. ಈ ಬೇಸಿಗೆ ಕಾಲದಲ್ಲಿ ಬಳ್ಳಿ ತರಕಾರಿಗಳನ್ನ ದಿನಕ್ಕೊಂದು ಬಳ್ಳಿ ತರಕಾರಿಗಳಿಂದ ಪಲ್ಯನ ಮಾಡಿಬಿಟ್ಟು ಆದಷ್ಟು ರಾತ್ರಿ ಹೊತ್ತು ನಾವು ಊಟನ ಜಾಸ್ತಿ ತಿಂದಲೇ ಈ ತರಕಾರಿಗಳನ್ನ ತಿನ್ನೋದ್ರಿಂದ ನಾವು ಆದಷ್ಟು ಪಿತ್ತನ ಶಮನ ಮಾಡ್ಕೊಬೋದು. ನೋಡಿ, ಈಗ ಚೆನ್ನಾಗಿ ಬೆಂದಿರೋ ಅಂಥ ಈ ತೊಂಡೆಕಾಯಿನ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸು ಬೇಯೋದಕ್ಕೆ ನೀರು ಹಾಕಿದ್ವಿ. ಮತ್ತು ತೊಂಡೆಕಾಯಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಅಷ್ಟು ನೀರನ್ನು ಎಳ್ಕೊಂಡಿಲ್ಲ. ಆದ್ರೂ ಬೇಯಿಸಿರೋ ನೀರನ್ನು ಒಗ್ಗರಣೆಗೆ ಸೇರಿಸಾದ್ಮೇಲೆ ಒಂದು 3ರಿಂದ 4 ನಿಮಿಷ ನಾವು ಕುದಿಸ್ಕೊಂಡ್ರೆ ಚೆನ್ನಾಗೆಲ್ಲ ಹೊಂದ್ಕೊಳ್ಳುತ್ತೆ. ಮತ್ತು ನೀರಿನಂಶ ನಾವು ಹಿಂಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಗೋಸ್ಕರ ನಮಗೆ ಬೇಕಾದರೆ ಗರಂ ಮಸಾಲನೂ ಸೇರಿಸ್ಕೊಬೋದು. ಕುಂಬಳಕಾಯಿ, ಸೋರೆಕಾಯಿ, ಹೀರೆಕಾಯಿ ದಿನಕ್ಕೊಂದೊಂದು ಪಲ್ಯ ಈ ರೀತಿ ಮಾಡ್ಕೊತಾ ಇರ್ಬೋದು. ತೊಂಡೆಕಾಯಿ, ಬಳ್ಳಿ ತರಕಾರಿಗಳು ಯಾವ್ಯಾವ ಇರುತ್ತೋ ಅದರೊಳಗೆ ಮಾಡ್ಕೊತಾ ಇರ್ಬೋದು. ಒಂದು ಸ್ವಲ್ಪ ಗರಂ ಮಸಾಲನ ಸೇರಿಸ್ಕೊಂಡು ಕಾಯಿನ ಹಾಕ್ಕೊತಾ ಇದ್ದೀನಿ. ರುಚಿಗೋಸ್ಕರ ಕಾಯಿ ಮತ್ತು ಗರಂ ಮಸಾಲನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಮಧ್ಯಾಹ್ನ ಮತ್ತು ಬೆಳಗ್ಗೆ ಎಷ್ಟು ಊಟ ಯಾವ್ದು ಬೇಕಾದರೂ ತಿಂದರೂ ನಡೆಯುತ್ತೆ. ಆದರೆ ರಾತ್ರಿ ಟೈಮಲ್ಲಿ ಈ ರೀತಿ ಬಳ್ಳಿ ತರಕಾರಿಗಳಿಂದ ಮಾಡಿದ ಪಲ್ಯಗಳನ್ನ ನಾವು ತಿನ್ನೋದ್ರಿಂದ ಮತ್ತು ಮುದ್ದೆ ಮತ್ತು ನಾವೇನೇನು ತಿಂತೀವೋ ಊಟಕ್ಕೆ ಅದನ್ನೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಈ ರೀತಿ ಪಲ್ಯ ಎಲ್ಲ ಜಾಸ್ತಿ ತಿನ್ನೋದ್ರಿಂದ ಈ 2 ತಿಂಗಳು ಬೇಸಿಗೆಯಲ್ಲಿ ನಾವು ಪಿತ್ತನ ಆದಷ್ಟು ಶಮನ ಮಾಡ್ಕೊಬೋದು. ಎಷ್ಟು ನೀರು ಕುಡಿದ್ರೂ ಸಾಕಾಗೋದಿಲ್ಲ. ಆದರೆ ನಮಗೆ ಆಹಾರ ಪದ್ಧತಿಯಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ನಾವು ಆರೋಗ್ಯನ ಚೆನ್ನಾಗಿಟ್ಕೊಬೋದು. ಈಗಂತೂ ಬೇಸಿಗೆ ಜಾಸ್ತಿನೇ ಇದೆ ಈ ವರ್ಷ. ಇವತ್ತು ನಾನು ತುಂಬ ಸಿಂಪಲ್ಲಾಗಿ ತೊಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡ್ಕೊಬೋದು ಅಂತಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಕೆಲವೊಂದು ಮಾಹಿತಿನೂ ಸಹ ಕೊಟ್ಟಿದ್ದೀನಿ. ಈ ಮಾಹಿತಿ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನೀವಿನ್ನು ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೊನೆವರೆಗೂ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.